ಇವಾಗ ಬಾಡಿಗೆ ಮನೆ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಇವಾಗ ಬೆಂಗಳೂರಿಗೆ ಹೋದ್ರೆ ಪೊಲೀಸರು ಪಕ್ಕ ಹಿಡಿದಾಕ್ತಾರೆ. ಇವಾಗ ಹಳ್ಳಿಗಳಲ್ಲಿ ಇರ್ಬೇಕಲ್ಲ ಅದನ್ನು ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಮನೆ ಬರ್ತೀನಿ ನಾನು ಕರ್ಕೊಂಡು. ಅಯ್ಯೋ ಮನೇನೇ ಇಲ್ಲ ಮನೇನೇ ಇಲ್ಲ ನಿನ್ನ ಋಣ ನಾನು ಏನೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡಿ ನಿನ್ನ ಋಣ ತೀರಿಸ್ಬಿಡ್ತೀನಿ. ಏನ್ ಮಾಡ್ತೀಯ? ನಾನೇನ್ ಮಾಡ್ಲಪ್ಪ ಇವಾಗ ಏನೋ ದೊಡ್ಡ ಸ್ಥಾನದಲ್ಲಿ ಅವರು ನೀವು ಒಪ್ಕೊಂಡಿದ್ರ ಅಲ್ಲ ಅವ್ರು ಒಪ್ಗೆನೆ ಅವರು ನೀವು ಒಪ್ಕೊಂಡಿದ್ರ ಕರ್ಕೊಂಬಂದ್ರೆ ನಾನೇ ಮಾಡ್ತೀನಿ. ಅವ್ರಿಗೆ ಒಪ್ಗೆನೆ ಹುಡುಗ ಮನೆಯವರು ಇವ್ರ ಹತ್ರ ಒಪ್ಕೊಂಡಿದ್ರ ಅವನಿಗೆ ಎಷ್ಟು ಕಷ್ಟ ನಿನ್ನೇನು ಕೇಳೋದು ಅಕ್ಕಿಲ ಬೆಳೆ ಸರಿ. ಇವಾಗ ನಿಮ್ ಮನೆಗ ಎಮ್ಮೆಗಳು ಮೇಸ್ಕೊಂಡ್ ಇಡ್ತೀರಿ ನಾವು. ನಿಮ್ ಮನೆಗ ಎಮ್ಮೆಗಳು ಮೇಸ್ಕೊಂಡ್ ಇಡ್ತೀರಿ ನಾವು. 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ. ಆ ಹುಡುಗಿನ ಮದುವೆ ಆಗಿ ಏನ್ ಮಾಡ್ಬೇಕು? ನಮ್ಮ ಅಪ್ಪ ಹತ್ರ ಹೋಗಿ ನಮ್ಮ ಅಪ್ಪನ ದುಡ್ಡಲ್ಲಿ ನನ್ನ ಹೆಂಡತಿನ ಸಾಕ್ಬೇಕು. ಅದು ಬೇಕಾ? ನಿಮ್ದವ್ರಣ ನಮ್ ಜಿಲ್ಲೆ ನಂದಗುಡಿ ಹತ್ರ ಬಿಡು. ಅಲ್ಲ ನನಗಿವಾಗ ಅಟ್ಲೀಸ್ಟ್ ಒಂದು ತಿಂಗ್ಳಿಗಾದ್ರೂ ಒಂದು ಮನೆಗೇನೆ ಬೇಕಾಗುತ್ತೆ. ಒಂದು ಸಪೋರ್ಟ್ ಮಾಡ್ತೀರ ಹಂಗೆ ಒಂದು ತಿಂಗ್ಳಿಗಾದ್ರೂ. ಇವಾಗ ಕರ್ಕೊಂಬಂದೆ ಮನೆಗಳಲ್ಲಿ ಕರ್ಕೊಳಲ್ಲ. ನಾನು ನಿಮ್ಮ ಮನೆಯಾಗ ಕರ್ಕೊಳಲ್ಲ ಬಿಡು. ಹೌದು, ಒಂದು ತಿಂಗಳಾದ್ರೂ. ಹೌದು, ಒಂದು ತಿಂಗಳಾದ್ರೂ ಏನೋ ನೀವು ಸಪೋರ್ಟ್ ಮಾಡಿದ್ರೆ ಹಂಗೆ ಏನು ಹೆಲ್ಪ್ ಆಗ್ತೈತೆ ನಮ್ಗೆ. ಏನು ಹೇಳ್ತೀರಾ? ಒಂದು 15 ದಿನ 20 ದಿನ ಬಾಡಿಗೆ 5 ಬರೋ ಬಾಡಿಗೆ ಇದ್ರೆ ಅವ್ರು ಹುಡ್ಕೊಂಬಂದ್ಬಿಡ್ತಾರೆ. ಇವಾಗ ಹೆಂಗಂದ್ರೆ ಅವ್ರಿಂದ ಬೇರೆ ಕಡೆಯಿಂದ ಬರ್ತಾ ಇರೋದು, ಬೆಂಗಳೂರು ಕಡೆಯಿಂದಲ್ಲ. ಸ್ವಲ್ಪ ಏನು ಇಲ್ದಿರ ಏನು ಗೊತ್ತಾಗ್ದಿರ ಹೆಂಗಿರ್ತೀಯ ಇವಾಗ ನೀವು ಹೇಳಿದ್ರೆ ಬೇರೆ ಕೊಟ್ಟೆ ಎಲ್ಲೇ ಅಂತ ಬಾಡಿಗೆ ಮನೆ ಮಾಡ್ಕೊಂಡು. ಇವಾಗ ಬಾಡಿಗೆ ಮನೆ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಇವಾಗ ಬೆಂಗಳೂರಿಗೆ ಹೋದ್ರೆ ಪೊಲೀಸರು ಪಕ್ಕ ಹಿಡಿದಾಕ್ತಾರೆ. ಇವಾಗ ಹಳ್ಳಿಗಳಲ್ಲಿ ಇರ್ಬೇಕಲ್ಲ ಅದನ್ನು ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೆ. ಇವಾಗ ನಿಮ್ ಕೈಲಾದಷ್ಟು ಸಪೋರ್ಟ್ ಮಾಡ್ರಿ ನಮ್ಗೆ. ಏನೋ ಹಳ್ಳಿಗಳಾಗೆ ಇರ ಇಲ್ಲಿ ಅದೇ ಹಳ್ಳಿಗಳಲ್ಲಿ ಬಾಡಿಗೆ ಮನೆ ಸಿಗ್ತೈತಾ ಇವಾಗೇನೋ ಒಂದು 15 ದಿವಸ ಹಂಗೆ ಮಾಡ್ರಿ. ತಿರ್ಗೇನಾದ್ರು ಸಂಪಾದನೆ ಮಾಡಿ ಕೊಟ್ಬಿಡ್ತೀರಿ ನಿಮ್ಗೆ. ಏನಂತೀರಾ ದಾದಾ? ಇವಾಗೇನು ಕೊನೆ ಮತ್ತೆ ಏನು ಹೇಳ್ತೀಯ? ನಿಮ್ಮ ಮನೆ ಬರ್ತೀನಿ ನಾನು ಕರ್ಕೊಂಡು. ಅಯ್ಯೋ ಮನೇನೇ ಇಲ್ಲ ಮನೇನೇ ಇಲ್ಲ ನಮ್ಮ ಮನೇನೇ ಇಲ್ಲ ದೇವ್ರ. ಒಂದು 15 ದಿವಸ ಒಂದು 10 ದಿನ ಅದು ಕೊಡು. ಮನೇನೇ ಇಲ್ಲ ನಿಮ್ಮ ಮೊಮ್ಮಗ ನನ್ಕ ನನ್ನ ಇಲ್ಲಪ್ಪ ದೇವ್ರ. ಇವಾಗೇನು ಸಪೋರ್ಟ್ ಮಾಡಲ್ಲ? ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ನಂಗೊಂದು ಹೆಲ್ಪ್ ಮಾಡ್ತೀಯ ತಾತ ನೀನು? ತಾತ ನಾನು ಜಾಸ್ತಿ ಕಷ್ಟದಲ್ಲಿ ಇದ್ದೀನಿ ತಾತ. ನಾನು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ಒಂದು 15 ದಿವಸ ನಿಮ್ಮ ಮನೇಲಿ ಇಡ್ತೀನಿ ತಾತ. ಮನೆ ಜಾಗನೇ ಇಲ್ಲ ಗುಡ್ಸ್ಲಾದ್ರೂ ಪರವಾಗಿಲ್ಲ ತಾತ, ಅಡ್ಜಸ್ಟ್ ಮಾಡ್ಕೊಂತೀನಿ. ಅಲ್ಲಪ್ಪ ಈಗ ನಮ್ಮ ಮನೆ ಚಿಕ್ಕ ಮನೆ ಇರೋದು. ನಮ್ಗೆ ಏನು ಬಿಡ್ತೀಯ? ಫೋಟೋ ನಮ್ಮಲ್ಲಿ ಕೇಳೋಣ. ನಾನು ಹುಡುಗಿನ ಕರ್ಕೊಂಬರ್ತೀನಲ್ಲ. ಅಲ್ಲಲ್ಲ ಈಗ ಫೋಟೋ ನಮ್ಮಲ್ಲಿ ಕೇಳೋ ಜಾಗ ಅಲ್ಲಪ್ಪ. ಅಲ್ಲ, ನಾವು ಹುಡುಗಿನ ಕರ್ಕೊಂಬರ್ತೀನಲ್ಲ, ಆ ಹುಡುಗಿನಾದ್ರೂ ಒಂದು 15 ದಿವಸ ನಿಮ್ಮ ಮನೇಲಿ ಇಟ್ಕೊಳ್ರಿ. ನೋಡ್ತದ ಜಾಸ್ತಿ ಕಷ್ಟದಲ್ಲಿ ಇದ್ದೀನಿ ನಾನು. ನಿನ್ನ ಋಣ ನಾನು ಏನೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡಿ ನಿನ್ನ ಋಣ ತೀರಿಸ್ಬಿಡ್ತೀನಿ. ಏನ್ ಮಾಡ್ತೀಯ ತಾತ? ನಾನೇನು ಮಾಡ್ಲಪ್ಪ ತಾತ? ಏನೋ ನೀನೇ ಮಾಡ್ಬೇಕು. ಜಾಗ ಇದ್ರೆ ಹೇಳಲ್ಲ. ಜಾಗ ಗುಡ್ಸ್ಲಾದ್ರೂ ಪರವಾಗಿಲ್ಲ. ಬೇಕಾದ್ರೆ ಹಸುಗಳು ನಿಮ್ಗೆ ಬೇಕಾದ್ರೆ ಎಮ್ಮೆಗಳು ಹಸುಗಳೆಲ್ಲ ಮೇಸ್ಕೊಂಡು ಹುಡುಗಿ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕ್ತದ. 15 ದಿವಸ ಅಷ್ಟೇ. ಈ ಹಸುಗಳೆಲ್ಲ ಏನೈತೆ ಅದೆಲ್ಲ ವ್ಯಾಪಾರ ನಾನೇ ಮಾಡ್ಕೊಡ್ತೀನಿ. ಇದ್ರೆ ಕೊಡಲ್ಲ ಜಾಗ. ನೀನು ಬಂದ ಮಾಡ್ತೀಯ ಮೂಲೆದಾಗ ಇಲ್ಲಿ ನಮ್ಗೆ ಜಾಗ ಇಲ್ಲ. ಈಗ ಏನ್ ಮಾಡ್ತೀಯ ತಾತ? ನಾನೇನು ಮಾಡ್ಲಪ್ಪ? ನೀನೇ ಒಂದೇನೋ ದಾರಿ. ನಾನು ಏನು ಕೊಡ್ಲಿ? ನಾನು ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಿ. ಆತದ ನನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಇರ್ಲಿ, ನಾನೇನು ಮಾಡ್ಲಿ? ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ನಾನೇನಪ್ಪ ಮಾಡ್ಲಿ? ಇವಾಗ ನೀನೇ ಏನೋ ಒಂದು ಮಾಡ್ಬೇಕು. ನಾನೇನು ಮಾಡ್ಲಿ? ಏನು ತಿಂತಾವನೆ ಸ್ವಲ್ಪ ನೋಡೋಣ. ನಾನು ಹುಡುಗಿನ ಲವ್ ಮಾಡ್ತಾ ಇದ್ದೀನಲ್ಲ, ಕರ್ಕೊಂಬಂದು ನಿಂದೇ ಎಲ್ಲ ನನ್ನೋದೇ ಪ್ರಾಬ್ಲಮ್ ಅಂತ ಏನೋ ಒಂದು ಇವಾಗ ನಾವು ಮಾಡೋ ಕೆಲಸ ಸರಿ ಅಂತ ಒಪ್ಪಂತ. ಅದಲ್ಲ ಸರಿ ಅಂತಲ್ಲ ಸರಿಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನೀನು ಅನುಭವದಿಂದ ಹೇಳೋ ಮಾತು. ನೀನು ಅನುಭವದಿಂದ ಹೇಳೋ ಮಾತು. ಅದು ನಾವು ಹೇಳಕ್ಕಾಗಲ್ಲ. ಅವ್ರು ಇಷ್ಟ ಅದ. ಹೌದಾ? ಒಂದು 15 ದಿವಸ ಏನಾದ್ರು ಅಡ್ಜಸ್ಟ್ ನಮಗೆ ಜಾಗಲ್ಲಮ್ಮ. ಬೇರೆ ಎಲ್ಲಾದ್ರೂ ಬಾಡಿಗೆ ಮನೆ ಕೊಡ್ಸಿ ನಿಮ್ಗೆ ಗೊತ್ತಿರೋ. ನನಗೆ ಗೊತ್ತಿಲ್ಲಮ್ಮ. ನಮಗೆ ಜಾಗಲ್ಲ. ನನಗೆ ಗೊತ್ತು ಏನು ಇವಾಗ ಏನು ಮಾಡೋದು ನಮ್ಗೆ? ಇವಾಗ ನಮ್ಗೆ ಮದುವೆನೂ ಮಾಡ್ಕೊಂಡಿಲ್ಲ ಇನ್ನ. ಸರಿ ಹೋಗ್ಲಿ, ಮದುವೆ ಮಾಡ್ಕೊಡ್ತೀರಿ ನಮ್ಗೆ. ಅಪ್ಪ ನಾನು ಎಲ್ಲಿ ಹೋಗ್ಲಿ ಎಲ್ಲ ನಮ್ಗೆ ಕೇಳ್ದು ಇವಾಗ ಏನು ಹೇಳೋದು? ಇವಾಗ ದೊಡ್ಡ ಸ್ಥಾನದಲ್ಲಿ ಮದುವೆ ಮಾಡ್ಕೊಡ್ರಿ ನಮ್ಗೆ. ಮದುವೆ ಮಾಡ್ರಿ. ಆಗ್ತದೆ. ನಾವು ಬಂದ ಮತ್ತು ಅವ್ರಿಗೆ ಇನ್ನೊಬ್ಬರ ಕಡೆ ಇದು ಮಾಡಕತ್ತದ. ಇವಾಗ ಏನೋ ದೊಡ್ಡ ಸ್ಥಾನದಲ್ಲಿ ಅವರು ನೀವು ಒಪ್ಕೊಂಡಿದ್ರ ಅಲ್ಲ ಅವ್ರಿಗೆ ಒಪ್ಗೆನೆ
ಅವರು ನೀವು ಕೇಳಿದ್ರ ಕರ್ಕೊಂಬಂದ್ರೆ ನಾನೇ ಮಾಡ್ತೀನಿ ಹಂಗಲ್ಲ ಅವ್ರಿಗೆ ಒಪ್ಕೇನೆ ಹುಡುಗ ಮನೆಯವರು ಇವ್ರ ಹತ್ರ ಒಪ್ಪಿಗೆ ಇದ್ರ ಅವ್ನಿಗೆ ಎಷ್ಟು ಕಷ್ಟ ನಾನು ಹೇಳೋದು ಕೇಳು, ಹುಡುಗನ್ಗೆ ಒಪ್ಕೇನೆ. ಅಣ್ಣ ಒಂದೇನ ಒಂದೇ ವ್ಯಾಪಾರ ಅಲ್ಲ ಒಂದೇನ ಒಂದೇ ವ್ಯಾಪಾರ ಅಲ್ಲ 50 ಹೇಳ್ತೇನೆ ಎಮ್ಮೆ ಕೊಡ್ತಾರೆ ಹೇಳು ತಮಾಷೆ ತಮಾಷೆ ಅಲ್ಲ, ದುಡ್ಡು ಕಟ್ಟಲ್ಲ ಅಷ್ಟು ಮಾತಾಡ. ಯಾವುದು ಅದು 20 ರೂಪಾಯಿ ಒಳಗೆ ಬಾ ಒಳಗೆ ವ್ಯಾಪಾರ ಒಳಗ ಕೆಳಗ ಎಲ್ಲ ಆಗಿದೆ ಒಳಗ ಕೆಳಗ ಸರಿ ಆಯ್ತು, ನನಗೇನು ಕೊಡಂಗೆ ಒಂದು ನಿಮಿಷ. ತಮಾಷೆ ಅಲ್ಲ, ಎಮ್ಮೆ ಬೇಕು ಹೆಂಗಾರ ದುಡ್ಡು ಕಟ್ಟಲ್ಲ. ಒಂದು ನನಗೇನು ಇತ್ಯರ್ಥ ಮಾಡಿ ನಾನು ನಂಬ್ಕೊಂಡ್ ಬಂದಿದ್ದೀನಿ. ಒಳ್ಳೇದು ಅಕ್ಕಿಲ ಬೆಳೆ ನನಗೆ ಗೊತ್ತಿಲ್ಲ. ಇವಾಗ ಒಂದು ದೊಡ್ಡ ಇಲ್ಲಿ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಬಂದು ಬೇಡ ಅವ್ರ ಮನೆಯವರು ನಿಮ್ಮ ಮನೆ ಒಪ್ಕೊಳ್ಳಿ. ನಮ್ಮ ಮನೇಲಿ ಒಪ್ಕೊಂಡಿಲ್ಲ, ನಮ್ಮ ಮನೇಲಿ ಒಪ್ಕೊಂಡು ಅವ್ರ ಮನೇಲಿ ಒಪ್ಕೊಂಡಿಲ್ಲ. ಅವ್ರು ಒಪ್ಕೊಂಬಂದ ಅದೇನೋ ಮೇಲೆ ಒಂದು 4 ಅಕ್ಷಂತೆ ಕಳಾಗ್ಬಿಟ್ಟು ಆಶೀರ್ವಾದ ಮಾಡಿ. 5,000 ಖರ್ಚಾಗಲಿ ನನ್ನ ಕೈನಿಕ ನಾನು ಮಾಡಿಕೊಡ್ತೀನಿ. 5,000 ಖರ್ಚಾಗಲಿ ನನ್ನ ಕೈನಿಕ ನಾನು ಮಾಡಿಕೊಡ್ತೀನಿ. ಅವ್ರು ಒಪ್ಕೊಂಡ್ರೆ ಅವ್ರು ಒಪ್ಕೊಂಡಿಲ್ಲ, ಮನೆ ಕೂಡ ಒಪ್ಕೊಂಡು ಇದು ಒಪ್ಕೊಂಡಿರ್ಬೇಕು. ಸರಿ. ಇವಾಗ ತತಾ ಖರ್ಚು ಎಷ್ಟೇ ಆಗಲಿ ನಾವು ದುಡ್ಡು ಕೊಡ್ತೀರಿ. ಆಗಲ್ಲ ಒಂದು 15 ದಿವಸ ಇರೋಕ್ಕಾದ್ರೂ ವ್ಯವಸ್ಥೆ ಆದ್ರೂ ಮಾಡ್ಕೊಡು. ಬೇಕಾದ್ರೆ ನಿಮ್ಮ ಮನೆಗೆ ಎಮ್ಮೆಗಳು ಮೇಸ್ಕೊಂಡು ಇಡ್ತೀರಿ ನಾವು. ನಿಮ್ಮ ಮನೆಗೆ ಎಮ್ಮೆಗಳು ಮೇಸ್ಕೊಂಡು ಇಡ್ತೀರಿ ನಾವು. 50 ರೂಪಾಯಿ 100 ರೂಪಾಯಿ ನಾನೇ ಅಲಿತಾ ಇದ್ದೀನಿ. ಆ ಹುಡುಗಿನ ಮದುವೆ ಆಗಿ ಏನ್ ಮಾಡ್ಬೇಕು, ನಮ್ಮ ಅಪ್ಪ ಹತ್ರ ಹೋಗಿ ನಮ್ಮ ಅಪ್ಪನ ದುಡ್ಡಲ್ಲಿ ನನ್ನ ಹೆಂಡತಿನ ಸಾಕ್ಬೇಕು. ಅದು ಬೇಕು. ಇವಾಗ ನಮ್ದು ಹತ್ರ ತೊಗೊಂಡಿಲ್ಲ, ಒಂದು 2 ದಿವಸ ಅಷ್ಟೇ. ಹಂಗೆ ಇವಾಗ So please subscribe.